ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಸಂಘಗಳಲ್ಲಿ 1 ಲಕ್ಷದಿಂದ 3 ಲಕ್ಷದವರೆಗೂ ಕೂಡ ಸಾಲ ಸೌಲಭ್ಯ ಸಿಗ್ತಾ ಇದೆ. ಹೌದು ಸ್ನೇಹಿತರೆ, ಈ ಸಂಘಗಳಲ್ಲಿ ಸಾಲ ಸಿಗುವುದಕ್ಕೆ ನಿಮಗೆ ಅತಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸಿಗುವಂಥದ್ದು. ಮೊದಲು ಯಾವ ಯಾವ ಜಿಲ್ಲೆಗಳಲ್ಲಿ ಪ್ರಾರಂಭ ಮಾಡಲಿದ್ದಾರೆ ಅನ್ನುವಂಥದ್ದನ್ನು ನಾನು ನಿಮಗೆ ತಿಳಿಸಿಕೊಡ್ತೇನೆ. ಸ್ನೇಹಿತರೆ, ಈ ಡಾಕ್ಯುಮೆಂಟ್ಸ್ಗಳು ಕೂಡ ನಿಮಗೆ ರೆಡಿ ಇಟ್ಕೊಳ್ಬೇಕಾಗತ್ತೆ. ಆಗ ಮಾತ್ರ ನೀವು ಈ ಒಂದು ಯೋಜನೆಗೆ ಅಪ್ಲೈ ಮಾಡಲಿಕ್ಕೆ ಸಾಧ್ಯವಾಗುವಂಥದ್ದು. ಹಾಗಾದರೆ ಬನ್ನಿ, ಯಾವ ಯಾವ ಯೋಜನೆಗಳು ಅಂದರೆ ಯಾವ ರೀತಿಯಾಗಿ ಡಾಕ್ಯುಮೆಂಟ್ಸ್ಗಳನ್ನು ನಾವು ರೆಡಿ ಇಟ್ಕೊಳ್ಬೇಕು, ಎಲ್ಲಿ ಹೋಗಿ ಅಪ್ಲೈ ಮಾಡಬೇಕು, ಏನಿದು ವಿಷಯ, ಮತ್ತು ಏನಾದರೂ ಬೇರೆ ಬೇರೆ ಅರ್ಹತೆಗಳನ್ನು ಕೇಳ್ತಾರಾ, ಎಲ್ಲವನ್ನು ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಸೊ ಬಹಳ ಇಂಪಾರ್ಟೆಂಟ್ ಮಾಹಿತಿ. ಗೃಹಲಕ್ಷ್ಮಿ ಯಾಕಂದರೆ ಈ ಸಂಘಗಳು ಪ್ರಾರಂಭವಾಗಿದ್ದೆ ಆದರೆ ಬಹಳಷ್ಟು ಮಹಿಳೆಯರಿಗೆ ಬೆನಿಫಿಟ್ ಸಿಗಲಿದೆ. ಯಾಕಂದರೆ ಲಕ್ಷಾಂತರ ಕುಟುಂಬಗಳು ಈ ಫೈನಾನ್ಸ್ಗಳಲ್ಲಿ ಅಥವಾ ಪ್ರೈವೇಟ್ ಬ್ಯಾಂಕ್ಗಳಲ್ಲಿ ಸಾಲ ಸೂಲಗಳನ್ನು ಮಾಡಿಕೊಂಡು ಮನೆ ಮಠಗಳನ್ನು ಮಾರ್ತಾ ಇದ್ದಾರೆ. ಯಾಕಂದರೆ ಅಷ್ಟೊಂದು ಬಡ್ಡಿನೇ ಇರುತ್ತೆ, ಬಡ್ಡಿಯನ್ನು ಕಟ್ಟಲಿಕ್ಕೆ ಆಗ್ತಿರೋದಿಲ್ಲ, ಅಂತಹ ಪರಿಸ್ಥಿತಿ ಬಡವರಿಗಿರುತ್ತೆ. ಅಂಥದ್ರಲ್ಲಿ ಸಾಲಗಳನ್ನ ಮಾಡಿರ್ತಾರೆ, ಅಂಥದ್ರಲ್ಲಿ ಹೆಚ್ಚಿನ ಬಡ್ಡಿ ಆಗಿರುತ್ತೆ. ಅದರಲ್ಲಿ 1-2 ದಿನ ನೀವು ತಪ್ಪಿಸಿದ್ದೆ ಆದರೆ ಇನ್ನೂ ಹೆಚ್ಚಿನ ಬಡ್ಡಿ ಅಲ್ಲಿ ಹೇರಲಾಗುತ್ತೆ. ಹಾಗಾಗಿ ನಿಮಗೆ ಮತ್ತಷ್ಟು ತೊಂದರೆಗೆ ಈಡಾಗ್ತಾ ಇರ್ತೀರಿ. ಅದಕ್ಕೋಸ್ಕರ ಗೃಹಲಕ್ಷ್ಮಿ ಸಂಘಗಳು ಪ್ರಾರಂಭವಾಗಿದ್ದೆ ಆದರೆ ಇದರಿಂದ ಮತ್ತಷ್ಟು ಯೂಸ್ ಆಗಬಹುದು. ಹಾಗಾಗಿ ಬನ್ನಿ ಸ್ನೇಹಿತರೆ, ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಕಣ್ರಿ, ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಇನ್ನು ಸ್ನೇಹಿತರೆ, ಈ ಗೃಹಲಕ್ಷ್ಮಿ ಸಂಘಗಳು ಪ್ರಾರಂಭವಾಗಬೇಕಾಗಿದೆ. ಈಗಾಗಲೇ ಅತಿ ಶೀಘ್ರದಲ್ಲಿ ಪ್ರಾರಂಭವಾಗುತ್ತೆ ಅಂತ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಪ್ಡೇಟನ್ನು ಕೊಟ್ಟಿದ್ದರು. ಆದರೆ ಈಗ ಹೊಸ ವರ್ಷಕ್ಕೆ ಪ್ರಾರಂಭವಾಗಲಿದೆ ಅನ್ನುವಂತಹ ಮಾಹಿತಿ ಒಂದು ದೊರಕಿರ್ತಕ್ಕಂಥದ್ದು. ಹೌದು ಸ್ನೇಹಿತರೆ, ಈ ಗೃಹಲಕ್ಷ್ಮಿ ಸಂಘಗಳು ಪ್ರಾರಂಭವಾಗಿದ್ದೆ ಆದರೆ ನಿಮಗೆ 1 ಲಕ್ಷದಿಂದ 3 ಲಕ್ಷದವರೆಗೂ ಕೂಡ ಸಾಲ ಸೌಲಭ್ಯ ಸಿಗುತ್ತಾ ಇದೆ. ಈಗ ಡೈರೆಕ್ಟಾಗಿ ನಿಮಗೆ 3 ಲಕ್ಷ ಸಿಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಮೊದಲನೇ ಹಂತದಲ್ಲಿ 1 ಲಕ್ಷ ಸಿಗುತ್ತೆ. ಅದನ್ನು ಕರೆಕ್ಟಾಗಿ ನೀವು ಮರುಪಾವತಿ ಮಾಡಿದ್ರೆ ಮತ್ತೆ 2 ಲಕ್ಷ, ಹೀಗೆ 3 ಲಕ್ಷ, ಹೀಗೆ ನಿಮಗೆ ಸಿಗ್ತಾ ಹೋಗುತ್ತೆ. ಆದರೆ ಇಲ್ಲಿ ಏನಪ್ಪ ಅಂದರೆ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ಮೊದಲು ನೋಡೋಣ. ಏನೂ ಇಲ್ಲ ಡಾಕ್ಯುಮೆಂಟ್ಸ್ಗಳಲ್ಲಿ. ನೀವು ಗೃಹಲಕ್ಷ್ಮಿ ಯೋಜನೆಯನ್ನು ಅಪ್ಲೈ ಮಾಡುವಾಗ ಏನೇನು ಡಾಕ್ಯುಮೆಂಟ್ಸ್ಗಳನ್ನು ತೆಗೆದುಕೊಂಡಿದ್ರಿ? ಒಂದು ರೇಷನ್ ಕಾರ್ಡು, ಒಂದು ನಿಮ್ಮ ಮುಖ್ಯಸ್ಥೆಯ ಆಧಾರ್ ಕಾರ್ಡು, ಅದೇ ರೀತಿಯಾಗಿ ನಿಮ್ಮ ಮೊಬೈಲ್ ಸಂಖ್ಯೆ ಬೇಕಾಗುತ್ತೆ. ಇವಿಷ್ಟು ಡಾಕ್ಯುಮೆಂಟ್ಸ್ಗಳ ಜೊತೆಗೆ ನಿಮ್ಮ ಕುಟುಂಬಸ್ಥರದ ಅಂದರೆ ನಿಮ್ಮ ಹೆಸರಲ್ಲೇ ತೆಗೆದುವಾಗ ನಿಮ್ಮ ಸಿವಿಲ್ ಸ್ಕೋರು ಏನಿರಬೇಕು, ಕರೆಕ್ಟ್ ಆಗಿರಬೇಕು. ನೀವು ಕರೆಕ್ಟಾಗಿ ಸಂಘಗಳಲ್ಲಾಗಿರಲಿ ಅಥವಾ ಬ್ಯಾಂಕ್ಗಳಲ್ಲಿ ಲೋನ್ ಇದ್ದಿದ್ದೆ ಆದರೆ ಅಲ್ಲಿ ನೀವು ಫೈನಾನ್ಸ್ಗಳಲ್ಲಿ ಲೋನ್ ಇದ್ದರೆ ಅಲ್ಲಿ ಕೂಡ ಕರೆಕ್ಟಾಗಿ ತುಂಬಿರಬೇಕು. ಹೀಗೆ ನಿಮ್ಮ ಸಿವಿಲ್ ಸ್ಕೋರು ಕರೆಕ್ಟಾಗಿದ್ದಿದ್ದೆ ಆದರೆ ನಿಮಗೆ ಹೆಚ್ಚಿನ ಸಾಲ ಸಿಗುವಂಥದ್ದು. ಅದರಲ್ಲಿ ಮತ್ತೆ ಹೆಚ್ಚಿನ ಸಾಲ ಸಿಗುತ್ತೆ ನೀವು ಏನಾದರೂ ಸಿವಿಲ್ ಸ್ಕೋರ್ ಕರೆಕ್ಟಾಗಿ ಇಟ್ಕೊಂಡಿದ್ದೆ ಆದರೆ. ಸೊ ಹಾಗಾದರೆ ಸ್ನೇಹಿತರೆ, ನಿಮ್ಮ ಸಿವಿಲ್ ಸ್ಕೋರು ಹೇಗಿದೆ ಅನ್ನುವಂಥದ್ದನ್ನು ನೀವೇ ಖುದ್ದಾಗಿ ಚೆಕ್ ಮಾಡ್ಕೊಳ್ಬೇಕು. ಬ್ಯಾಂಕ್ಗಳಿಗೆ ಹೋಗಿ ಅದನ್ನು ಚೆಕ್ ಮಾಡ್ಕೊಂಡು ಇಟ್ಕೊಂಡ್ಬಿಡಿ, ರೆಡಿ ಇಟ್ಕೊಳ್ಬಿಡಿ ಒಟ್ಟಾರೆಯಾಗಿ. ಸೊ ಇದು ಹೇಗೆ ಪ್ರಾರಂಭವಾಗುತ್ತೆ ಅಂದರೆ ಮೊದಲನೇ ಹಂತದಲ್ಲಿ 4-5 ಜಿಲ್ಲೆಗಳಲ್ಲಿ ಮೊದಲು ಪ್ರಾರಂಭವಾಗುತ್ತೆ. ಸೊ ಎಲ್ಲ ಜಿಲ್ಲೆಗಳಲ್ಲಿ ದಿಢೀರನೇ ಪ್ರಾರಂಭವಾಗೋದಿಲ್ಲ. ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಮೊದಲು ಟ್ರಯಲ್ ಮಾಡ್ತಾರೆ. ಅಲ್ಲಿ ಸರಿಯಾಗಿ ಸಕ್ಸಸ್ಫುಲ್ ಆಗಿ ನಡೀತಾ ಹೋದರೆ 100% ನಡೆಯುತ್ತೆ ಅನ್ನಿಸ್ತಾ ಇದೆ. 100% ನಡೆದಿದ್ದೆ ಆದರೆ ಈಗ ಏನು ಲೋನ್ ಯಾರು ತೆಗೆದುಕೊಳ್ಳೋದಿಲ್ಲ ಅಂತಾರೆ, ಪ್ರತಿಯೊಬ್ಬರು ಕೂಡ ತೆಗೆದುಕೊಳ್ತಾರೆ. ಅದರಲ್ಲಿ ಈಗ ಕಡಿಮೆ ಬಡ್ಡಿ ಇದ್ದಿದ್ದೆ ಆದರೆ ಹೆಚ್ಚಿನ ಲೋನ್ ತೆಗೆದುಕೊಳ್ಳಲಿಕ್ಕೆ ಎಲ್ಲರೂ ಕೂಡ ರೆಡಿನೇ ಇದ್ದಾರೆ. ಸೊ ಹಾಗಾಗಿ ಈ ಸಂಘಗಳು ಸಕ್ಸಸ್ಫುಲ್ ಆಗಿ ನಡೆಯುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಅದರಲ್ಲಿ ಗೃಹಲಕ್ಷ್ಮಿ ಸಂಘಗಳಂತ ಬೇರೆ ಹೆಸರು ಬೇರೆ ಇದೆ. ಸೊ ಇದು 6ನೇ ಗ್ಯಾರಂಟಿ ಅಂದರೂ ತಪ್ಪಾಗಲಿಕ್ಕಿಲ್ಲ, ಕಾಂಗ್ರೆಸ್ನ 6ನೇ ಗ್ಯಾರಂಟಿ ಅನ್ನಬಹುದು. ಹೀಗಾಗಿ ಈ ಒಂದು ಯೋಜನೆ ಅತಿ ಶೀಘ್ರದಲ್ಲಿ ಬರ್ತಾ ಇದ್ದು ಕೆಲವೊಂದಿಷ್ಟು ರಾಜ್ಯಗಳಲ್ಲಿ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಪ್ರಾರಂಭವಾಗ್ತಾ ಇದ್ದು ಅದರಲ್ಲಿ ಮುಖ್ಯವಾಗಿ ಉತ್ತರ ಕನ್ನಡ, ಕೊಪ್ಪಳ ಆಗಿರಲಿ, ಹಾಸನ ಆಗಿರಲಿ, ಬೆಂಗಳೂರು ನಗರ ಆಗಿರಲಿ, ಬೆಂಗಳೂರು ಗ್ರಾಮಾಂತರ, ಹೀಗೆ ಬೆಳಗಾವಿ, ವಿಜಯನಗರದಲ್ಲಿ ಕೂಡ ಪ್ರಾರಂಭವಾಗಲಿರುವಂತಹ ಮಾಹಿತಿ ದೊರಕಿರತಕ್ಕಂಥದ್ದು. ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಮೊದಲು ಟ್ರಯಲ್ ಮಾಡ್ತಾರೆ, ಅಲ್ಲಿ ಸಕ್ಸಸ್ಫುಲ್ ಆಗಿ ನಡೆದಿದ್ದೆ ಆದರೆ ಮತ್ತೆ ಹಲವಾರು ಜಿಲ್ಲೆಗಳಲ್ಲಿ ಪ್ರಾರಂಭ ಮಾಡ್ತಾ ಪ್ರತಿಯೊಂದು ಜಿಲ್ಲೆ, ಪ್ರತಿಯೊಂದು ತಾಲೂಕು, ಪ್ರತಿಯೊಂದು ಗ್ರಾಮ, ಹಳ್ಳಿ ಅಲ್ಲದೆ ಪ್ರತಿಯೊಂದು ಮೂಲೆಗಳಲ್ಲಿ ಕೂಡ ಈ ಗೃಹಲಕ್ಷ್ಮಿ ಸಂಘಗಳು ಪ್ರಾರಂಭವಾಗ್ತಾ ಇದ್ದಾವೆ. ಸೊ ಇವುಗಳಿಂದ ಬಹಳಷ್ಟು ಮಹಿಳೆಯರಿಗೆ ಬೆನಿಫಿಟ್ ಸಿಕ್ಕಂಗಾಗತ್ತೆ. ಇದರಿಂದ ನೀವೇನು ಮಾಡ್ತೀರಿ, ನಿಮ್ಮ ಬೆಳವಣಿಗೆ ಆಗುತ್ತೆ. ಯಾಕಂದರೆ ಅತಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಸಿಗ್ತಾ ಇರತ್ತೆ. ಇದರಿಂದ ನೀವು ಏನು ಮಾಡ್ತೀರಿ, ನಿಮಗೆ ಸಿಕ್ಕಂತಹ ಸಾಲದಿಂದ ಮರುಪಾವತಿ ಮಾಡುವಾಗ ಅತಿ ಕಡಿಮೆ ಬಡ್ಡಿ ದರದಲ್ಲಿ ಪಾವತಿ ಮಾಡ್ತೀರಿ. ಇದರಿಂದ ನಿಮಗೂ ಅಷ್ಟೊಂದು ತೊಂದರೆ ಆಗೋದಿಲ್ಲ. ಇನ್ನು ಕೊಟ್ಟಿರ್ತಕ್ಕಂತಹ ದುಡ್ಡನ್ನು ಸರ್ಕಾರಕ್ಕೆ ಮರುಪಾವತಿ ಮಾಡಿರುವಂತಹ ಕಾರಣಕ್ಕಾಗಿ ಸರ್ಕಾರಕ್ಕೂ ಕೂಡ ಅಷ್ಟೊಂದು ತೊಂದರೆ ಆಗೋದಿಲ್ಲ. ಯಾಕಂದರೆ ಆರ್ಥಿಕ ಪರಿಸ್ಥಿತಿ ಹದಗೆಡೋದಿಲ್ಲ. ಈ ಗ್ಯಾರಂಟಿ ಯೋಜನೆ ಥರ ನಿಮಗೆ ಫ್ರೀಯಾಗಿ ಕೊಡ್ತಾ ಹೋದರೆ ಮಾತ್ರ ಸರ್ಕಾರದ ಒಂದು ಹಣಕಾಸು ಇಲಾಖೆದು ಪರಿಸ್ಥಿತಿ ಹದಗೆಡುತ್ತೆ. ಇನ್ನು ಅಭಿವೃದ್ಧಿ ಕಾರ್ಯಗಳು ಆಗಲಿಕ್ಕಾಗೋದಿಲ್ಲ. ಇನ್ನು ಈ ಒಂದು ಕೊಟ್ಟಂತಹ ದುಡ್ಡು ವಾಪಸ್ ಮರುಪಾವತಿ ಮಾಡಿದ್ದೆ ಆದರೆ ಇದರಿಂದ ಬೆನಿಫಿಟ್ ಸಿಗೋದು ನಿಶ್ಚಿತ.
ಹಾಗಾಗಿ ಈ ಒಂದು ಯೋಜನೆಯ ಮುಖಾಂತರ ನಿಮಗೆ ಬೆನಿಫಿಟ್ ಸಿಗುತ್ತೆ. ಹಾಗಾಗಿ ಇದನ್ನು ಅತಿ ಶೀಘ್ರದಲ್ಲಿ ಪ್ರಾರಂಭ ಮಾಡ್ತಾ ಇದ್ದು ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಪ್ರಾರಂಭ ಮಾಡಿ ನಿಮ್ಮೆಲ್ಲರಿಗೂ ಕೂಡ ಇದನ್ನು ಪ್ರಾರಂಭ ಮಾಡಿ ಎಲ್ಲರಿಗೂ ಕೂಡ ಸಾಲ ಸೌಲಭ್ಯ ಸಿಗುವ ಹಾಗೆ ಸಕ್ಸಸ್ಫುಲ್ ಆಗಿ ಮಾಡುವಂತಹ ಯೋಜನೆ ಸರ್ಕಾರದಾಗಿದೆ. ಆದಷ್ಟು ಬೇಗ ಇದನ್ನು ಬಿಡುಗಡೆ ಮಾಡಲಿ ಅಂತ ನಮ್ಮ ಮನವಿ ಕೂಡ ಇದರ ಮೇಲೆ ಇರುತ್ತೆ. ಇನ್ನು ಸ್ನೇಹಿತರೆ, ಇದರಲ್ಲಿ ಏನೇ ಕ್ವಶನ್ಸ್ ನೀವು ಕೇಳೋದಿದ್ರು ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ನನಗೆ ಮೆಸೇಜ್ ಮಾಡಬಹುದು. ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ. ಗೃಹಲಕ್ಷ್ಮಿ ಸಂಘಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನುವಂಥದ್ದನ್ನು ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ.